ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದೇಹದ ತೂಕವನ್ನು ಶೀಘ್ರವಾಗಿ ಕಡಿಮೆ ಮಾಡ್ಕೋಬೇಕು ಅನ್ನೋರಿಗೆ ಈ ವಿಡಿಯೋವನ್ನು ನೀವು ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ. ಬಾರ್ಲಿ ನೀರನ್ನು ಕುಡಿದು ಶೀಘ್ರವಾಗಿ ದೇಹದ ತೂಕವನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ನಮ್ಮ ದೇಹದಲ್ಲಿ ಇರುವ ಕೆಟ್ಟ ಕೊಬ್ಬನ್ನೆಲ್ಲ ಕರಗಿಸುತ್ತೆ ಈ ಬಾರ್ಲಿ ವಾಟರ್. ಹಾಗೆಯೇ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಆಗುವ ಅತಿಯಾದ ಉಷ್ಣತೆ, ಈ ಉಷ್ಣತೆ ನಮ್ಮ ದೇಹದಲ್ಲಿ ಉಂಟಾದಾಗ ಉರಿ ಮೂತ್ರ ಆಗುತ್ತೆ ನಮಗೆ, ಅಥವಾ ಯೂರಿನ್ ಇನ್ಫೆಕ್ಷನ್ಸ್ ಆಗುತ್ತೆ. ಇಂಥ ಎಲ್ಲ ಸಮಸ್ಯೆಗಳಿಂದ ನಾವು ದೂರ ಇರಬೇಕಂದ್ರೆ ಸಿಂಪಲ್ ಆಗಿರೋ ಅಂಥ ಒಂದು ಮನೆ ಮದ್ದು ಬಾರ್ಲಿ ವಾಟರ್ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಆಗುವ ಉಪಯೋಗಗಳನ್ನು ನೀವು ತಿಳಿದುಕೊಂಡ್ರೆ ಶಾಕ್ ಆಗ್ತೀರಾ. ನಮ್ಮ ದೇಹದಲ್ಲಿರುವ ವಿಷ ಪದಾರ್ಥಗಳನ್ನೆಲ್ಲ ಹೊರಗೆ ಹಾಕಲಿಕ್ಕೆ ಅದು ತುಂಬ ಸಹಾಯಕಾರಿಯಾಗುತ್ತೆ. ಹಾಗೆ ದೇಹದ ತೂಕವನ್ನು ನಿಯಂತ್ರಣದಲ್ಲಿಡುತ್ತೆ. ಹಾಗೆ ಮಲಬದ್ಧತೆ ಸಮಸ್ಯೆ ದೂರವಾಗುತ್ತೆ. ಇದರಲ್ಲಿ ಫೈಬರ್ ಹೇರಳವಾಗಿ ದೊರೆಯೋದ್ರಿಂದ ಜೀರ್ಣಕ್ರಿಯೆಗೂ ಸಹ ಸಹಾಯಕಾರಿಯಾಗುತ್ತೆ. ಆ್ಯಸಿಡಿಟಿ, ಗ್ಯಾಸು, ಹೊಟ್ಟೆಯಲ್ಲುರಿ, ಎದೆಯಲ್ಲುರಿ ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ಸೊ ಹಾಗಿದ್ರೆ ಈ ಬಾರ್ಲಿ ವಾಟರ್ನ ನಾವು ಹೇಗೆ ರೆಡಿ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು, ಇಷ್ಟೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಇವತ್ತಿನ ದಿನ ವಿಡಿಯೋದಲ್ಲಿದೆ. ಫ್ರೆಂಡ್ಸ್, ಬಾರ್ಲಿ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಾರ್ಲಿ ಅಕ್ಕಿ ಇದು ನೋಡಲಿಕ್ಕೆ ಸೇಮ್ ಗೋಧಿ ಥರನೇ ಕಾಣುತ್ತೆ, ಗೋಧಿ ಶೇಪಲ್ಲೇ ಇರುತ್ತೆ. ಇದು ಪ್ರತಿಯೊಂದು ಶಾಪಲ್ಲೂ ಸಿಗೋ ಅಂಥದ್ದು ಈ ಬಾರ್ಲಿ ಅಕ್ಕಿ. ಮೊದಲಿಗೆ ಇದನ್ನು ನೀವು ಮನೆಗೆ ತಂದಿಟ್ಕೊಳ್ಳಿ. ಈಗ ಬಾರ್ಲಿ ವಾಟರ್ ರೆಡಿ ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಟು ನಾನು ಇದಕ್ಕೆ 1/4 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1 ಗ್ಲಾಸ್ ಬಾರ್ಲಿ ವಾಟರ್ ನೀವು ರೆಡಿ ಮಾಡ್ಕೋಬೇಕಾದ್ರೆ ಇದಕ್ಕೆ ನೋಡಿ 1.5 ಸ್ಪೂನಷ್ಟು ನಾನು ಬಾರ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಂದರೆ 1-2 ಸರಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಳಿ. ಈ ರೀತಿ ವಾಶ್ ಮಾಡಿಟ್ಕೊಂಡಿರೋವಂಥ ಬಾರ್ಲಿ ಅಕ್ಕಿನ ಈಗ ನೀರಿಗೆ ಹಾಕಿ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ವೇಳೆ ನಾವು ಕೆಲ್ಸಕ್ಕೆ ಹೋಗ್ತೀವಿ, ನಮಗೆ ಸಮಯ ಇಲ್ಲ ಅನ್ನೋರು ಈ ರೀತಿ ಪಾತ್ರೆಯಲ್ಲಿ ಹಾಕಿ ಕುದಿಸ್ಕೊಳ್ಳೋದಕ್ಕಿಂತ ಕುಕ್ಕರ್ಗೆ ಹಾಕಿ 1-2 ವಿಷಿಲ್ ಕೂಗಿಸ್ಕೊಂಡ್ಬಿಟ್ರೆ ನಿಮಗೆ ತುಂಬ ಸುಲಭವಾಗುತ್ತೆ. ಮನೆಯಲ್ಲಿರೋರು ಈ ರೀತಿಯಾಗಿ ನೀವು ಮಾಡ್ಕೋಬೋದು. ಈಗ ಪಾತ್ರೆಗೆ ಬಾರ್ಲಿ ಅಕ್ಕಿಯನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು 12-15 ನಿಮಿಷಗಳ ಕಾಲ ನೀವು ಕುದಿಸ್ಕೋಬೇಕು. ನಾನು ಹೇಳ್ತಿದ್ದೀನಿ, ಸಮಯ ಇಲ್ಲದೆ ಇರೋರು ಬಾರ್ಲಿ ಅಕ್ಕಿನ 10-15 ನಿಮಿಷಗಳ ಕಾಲ ನೆನೆಸಿಟ್ಟು ನೀವು ಕುಕ್ಕರ್ಗೆ ಹಾಕಿದ್ರೆ ನಿಮ್ಮ ಕೆಲಸ ತುಂಬ ಸುಲಭವಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಬಾರ್ಲಿ ಅಕ್ಕಿನ ಕುದಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಅಕ್ಕಿನೂ ಸಹ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು. ನೀವು ಈ ನೀರು ಕುಡಿಯೋದರ ಜೊತೆಗೆ ಈ ಅಕ್ಕಿನ ನೀವು ಹಾಗೆ ತಿಂದರೆ, ಅಂದರೆ ಈ ರೀತಿ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ, ಈಗ ಇದನ್ನು ನಾವು ಶೋಧಿಸ್ಕೊಳ್ಳೋವಾಗ ನೀರು ಸಪ್ರೇಟು ಅಕ್ಕಿ ಸಪ್ರೇಟ್ ಆಗುತ್ತೆ. ಈ ಅಕ್ಕಿನ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಫುಲ್ಲಾಗಿರೋ ಥರ ನಮ್ಗೆ ಅನಿಸುತ್ತೆ. ಈ ನೀರಿಗೆ ನೀವು ಯಾವುದೇ ಉಪ್ಪು, ಸಕ್ಕರೆ ಏನೂ ಹಾಕೋದು ಬೇಡ. ಈ ರೀತಿ ಹಾಕಿ ನೀರನ್ನು ಕುಡಿದ್ರೆ ಅದರ ಉಪಯೋಗಗಳನ್ನು ನೀವು ಕಳೆದುಕೊಳ್ತೀರಾ. ಸೊ ಹಾಗಾಗಿ ಈ ನೀರನ್ನು ಹಾಗೇ ಡೈರೆಕ್ಟಾಗಿ ಕುಡಿಬೇಕು. ಒಮ್ಮೆ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಅಕ್ಕಿ ಅನ್ನೋದು ಸ್ವಲ್ಪ ಬೆಂದಿರಬೇಕು ಇಲ್ಲಿ ನಮಗೆ. ಈಗ ಇಲ್ಲಿ ಅಕ್ಕಿ ಅನ್ನೋದು ತುಂಬ ಚೆನ್ನಾಗಿ ಬೆಂದಿದೆ. 12-15 ನಿಮಿಷಗಳ ಕಾಲ ನೀವು ಸಮಯ ಇಟ್ಕೊಂಡ್ರೆ ಕರೆಕ್ಟಾಗಿ ಇಲ್ಲಿ ಅಕ್ಕಿ ಅನ್ನೋದು ಬೇಯುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಈಗ ಇದನ್ನು ನಾವು ಶೋಧಿಸ್ಕೊಳ್ಳೋಣ. ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ನಮಗೆ ಇದ್ರದ್ದು ನೀರು ಸಪ್ರೇಟ್ ಆಗುತ್ತೆ, ಅಕ್ಕಿ ಸಪ್ರೇಟ್ ಆಗುತ್ತೆ. ಈಗ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಈ ಶೋಧಿಸ್ಕೊಂಡಿದ ನಂತರ ನೋಡಿ, ಈ ಅಕ್ಕಿ ಸಪ್ರೇಟ್ ಆಗುತ್ತಲ್ಲ, ಅದನ್ನು ನೀವು ಬಿಸಾಕೋ ಹಾಗಿಲ್ಲ. ಅದನ್ನು ನೀವು ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಫುಲ್ಲಾಗಿದೆ ಅನ್ನೋ ಭಾವನೆ ಬರುತ್ತೆ. ಹಾಗಾಗಿ ನಮಗೆ ತೂಕವನ್ನು ಬೇಗ ಕಡಿಮೆ ಮಾಡಿಕೊಳ್ಳಿಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ. ಹಾಗೆ ಈ ನೀರನ್ನು ನಾವು 1 ಗ್ಲಾಸ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ಇದು ನೀರಲ್ಲಿ ಬೆಂದಿರೋ ಅಂಥ ಅಕ್ಕಿ 1.5 ಸ್ಪೂನ್ ಹಾಕಿದ್ವಲ್ಲ, ಅದು ಬೇಯೋಷ್ಟರಲ್ಲಿ ನೋಡಿ ಇಷ್ಟ ಆಗುತ್ತೆ. ಯಾವುದೇ ಥರದ ಉಪ್ಪು, ಸಕ್ಕರೆ ಅನ್ನೋದು ಬಳಸಬೇಡಿ. ಇನ್ನೂ ಒಂದು ಸರಿ ಹೇಳ್ತಿದ್ದೀನಿ, ಅದನ್ನು ಬಳಸೋದ್ರಿಂದ ನಾವು ಈ ನೀರು ಕುಡಿದ್ರೆ ಏನೂ ಪ್ರಯೋಜನ ಇರೋದಿಲ್ಲ. ಸೊ ಹಾಗಾಗಿ ಈ ನೀರನ್ನು ಹಾಗೆ ಕುಡೀರಿ. ಇದಕ್ಕೆ ತೂಕ ಕಡಿಮೆ ಮಾಡಿಕೊಳ್ಬೇಕು ಅಂತ ಇರೋರು ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಇರುವ ಕೆಟ್ಟ ಕೊಬ್ಬೆಲ್ಲ ಬೇಗನೆ ಕರಗಿ ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ ಈ ಬಾರ್ಲಿ ವಾಟರ್. ನೀವು ಸಹ ಇದನ್ನು ಟ್ರೈ ಮಾಡಿ.
ಇದನ್ನು ಒಂದು ದಿನದಲ್ಲಿ 2 ಸರಿ ಕುಡಿಬೋದು ನೀವು. ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ. ಈ ರೀತಿ ನೀವು ಮಾಡ್ತಾ ಬಂದರೆ ದೇಹದಲ್ಲಿರುವ ಕೆಟ್ಟ ಕೊಬ್ಬೆಲ್ಲ ಕರಗಿ ನಮ್ಮ ಒಂದು ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ತುಂಬ ಸಹಾಯಕಾರಿ ಈ ಬಾರ್ಲಿ ನೀರು. ಹಾಗೆಯೇ ಅದ್ರ ಜೊತೆ ಬೆಂದಿರೋ ಅಂಥ ಈ ಬಾರ್ಲಿ ಅಕ್ಕಿ. ನೀವು ಈ ಮನೆಮದ್ದನ್ನು ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.